ಈ ಒಂದು ಸಪ್ತಾಹ ಮಹೋತ್ಸವವನ್ನು ಬಹಳ ವರ್ಷಗಳಿಂದ ನಾವು ನಡೆಸ್ತಾ ಬಂದಿದ್ದೇವೆ, ನಿಮಗೆ ಗೊತ್ತಿರೋ ವಿಚಾರ. ಅದರೊಳಗೆ ಮುಖ್ಯವಾದದ್ದು ಒಂದು ನೇರ ಪ್ರಸಾರ, ವೆಬ್ ಸ್ಟ್ರೀಮಿಂಗ್, ಲೈವ್ ಸ್ಟ್ರೀಮಿಂಗ್ ಅಥವಾ ವೆಬ್ ಸ್ಟ್ರೀಮಿಂಗ್ ಅಂತ ಹೇಳ್ತೀವಿ. ಅದನ್ನು ನಿಜವಾಗಲೂ ಪ್ರೇರೇಪಣೆ ಮಾಡಿ ಅದನ್ನು ಕಾರ್ಯಗತ ಮಾಡಲಿಕ್ಕೆ ಮುಖ್ಯ ಕಾರಣೀಭೂತರು ಪರಮ ಪೂಜ್ಯ ಫಲಿಮಾರು ಮಠಾಧೀಶರಾದ ಶ್ರೀ ಶ್ರೀ ವಿದ್ಯಾಧೀಶ ತೀರ್ಥ ಶ್ರೀಪಾದರು. ಅವರ ಬಳಿ ಶಿಷ್ಯರಾಗಿದ್ದಂತಹವರು ಒಬ್ಬರು ಹರ್ಷಾಚಾರ್ಯ. ಅವರು ಮೂಲತಃ ಬೆಂಗಳೂರಿನ ನಿವಾಸಿಗಳು. ಶ್ರೀಗಳವರ ಒಂದು ಸೇವೆಯನ್ನು ಅಪಾರವಾಗಿ ಫಲಿಮಾರು ಮಠದಲ್ಲಿ ಮಾಡಿ ನಂತರದಲ್ಲಿ ಈಗ ಪ್ರಸ್ತುತ ಅವರದೇ ಆದ ಒಂದು ವ್ಯವಹಾರವನ್ನು ಪ್ರಾರಂಭಿಸಿದ್ದಾರೆ. ಮಧ್ವಾ ಕಾರ್ಟ್ ಅನ್ನುವ ಹೆಸರಿನಲ್ಲಿ. ಮಧ್ವಾ ಕಾರ್ಟ್ ಅನ್ನುವ ಹೆಸರು ಬೆಂಗಳೂರಿನಲ್ಲಿ ಬಹಳ ಪ್ರಸಿದ್ಧ. ಆನ್ಲೈನ್ ಪೂಜಾ ಐಟಮ್ಸ್ ಇರಬಹುದು, ಪುಸ್ತಕಗಳಿರಬಹುದು, ದೇವಪೂಜೆಗೆ ಬೇಕಾದಂತಹ ಸಲಕರಣೆಗಳಿರಬಹುದು, ಅಥವಾ ಇನ್ನು ಬೇರೆ ಯಾವುದೇ ರೀತಿಯ ಆಧ್ಯಾತ್ಮಿಕಕ್ಕೆ ಬೇಕಾದಂತಹ ಸಲಕರಣೆಗಳಿರಬಹುದು. ಅದೆಲ್ಲವನ್ನು ಸಂಗ್ರಹಣೆ ಮಾಡಿ ಕೇವಲ ಭಾರತ ದೇಶದಲ್ಲೇ ಮಾತ್ರವಲ್ಲದೆ ಪರದೇಶಗಳಲ್ಲಿಯೂ ಕೂಡ ಇರತಕ್ಕಂತಹ ನಮ್ಮ ಜನಾಂಗಕ್ಕೆ ಅವರ ಕೋರಿಕೆಯ ಮೇರೆಗೆ ಅದನ್ನು ಸಪ್ಲೈ ಮಾಡತಕ್ಕಂತಹ ಒಂದು ದೊಡ್ಡ ಸಂಸ್ಥೆ ಈ ಒಂದು ಮಧ್ವಾ ಕಾರ್ಟ್ನ ಅಡಿಯಲ್ಲಿ ನಡೀತಾ ಇದೆ. ಇದರ ಜೊತೆಗೆ ಅವರು ಫಲಿಮಾರು ಮಠದಲ್ಲಿ ಇದ್ದಾಗ ಲೈವ್ ಪ್ರವಚನ.com ಅನ್ನುವುದನ್ನು ಫಲಿಮಾರು ಮಠಕ್ಕೆ ಅವರೇ ಡೆವಲಪ್ ಮಾಡಿಕೊಟ್ಟಂತಹವರು. ಮೊಟ್ಟ ಮೊದಲಿಗೆ ಸುಮಾರು ಪ್ರಾಯಶಃ 18 ವರ್ಷಗಳ ಹಿಂದೆ, ಹರ್ಷ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು, 18 ವರ್ಷಗಳ ಹಿಂದೆ ಆ ಒಂದು ಲೈವ್ ಪ್ರವಚನ.com ಅನ್ನೋದನ್ನು ಅವರು ಇಂಟ್ರೊಡ್ಯೂಸ್ ಮಾಡಿ ಪೂಜ್ಯ ಗುರುಗಳ ಎಲ್ಲ ಲೈವ್ ಪ್ರವಚನಗಳನ್ನು ನೇರ ಪ್ರಸಾರ ವೆಬ್ ಸ್ಟ್ರೀಮಿಂಗ್ನಲ್ಲಿ ಮಾಡ್ತಾ ಬಂದವರು. ಅವರ ಸೇವೆ ಅರ್ಚಕ ಪರಿಮಳಾಚಾರ್ಯ ನಡೆಸ್ತಕ್ಕಂತಹ ಈ ಒಂದು ರಾಘವೇಂದ್ರ ಸಪ್ತಾಹ ಮಹೋತ್ಸವದಲ್ಲಿ ಕೂಡ ನಿರಂತರವಾಗಿ ಇರ್ತದೆ. ತಾವು ನೋಡಬಹುದು, ಬೆಳಗ್ಗೆ 6 ಗಂಟೆಗೆ ಸಪ್ತಾಹದಲ್ಲಿ ಸುಪ್ರಭಾತ ಕಾರ್ಯಕ್ರಮ ಶುರುವಾದರೆ 5:45ಗೆ ಬಂದು ಇಲ್ಲಿರ್ತಾರೆ. 10:00ವರೆಗೆ ಇಲ್ಲಿ ಕ್ಲೋಸ್ ಆಗ್ತದೆ, ಸಮಾಪ್ತಿ ಆಗ್ತದೆ ಅಂದರೆ 11 ಗಂಟೆಗೆ ಅವರು ವಾಪಸ್ ಹೋಗ್ತಾರೆ. ನಿರಂತರವಾಗಿ ಈ ಒಂದು ವೇದಿಕೆಯಲ್ಲಿ ಲೈವ್ ಸ್ಟ್ರೀಮ್ ಮಾಡ್ತಕ್ಕಂತಹವರು ಹರ್ಷಾಚಾರ್ಯರು. ಹಾಗಾಗಿ ಹರ್ಷಾಚಾರ್ಯರಿಗೆ ಉಭಯ ಸಮಿತಿಗಳ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ತಮ್ಮ ಸೇವೆ ಬಹಳ ಶ್ಲಾಘನೀಯವಾದದ್ದು ಅಂತ ತಿಳಿಸ್ತಾ ಇದ್ದೇವೆ. ಗುಂಡಾಚಾರ್ಯರು ಬರಬೇಕು, IG ಗುಂಡಾಚಾರ್ಯರು. ಶ್ರೀನಿವಾಸ್ ಅಲ್ಲ ಇದ್ದರೆ ದಯವಿಟ್ಟು ಆಚಾರ್ಯನ ಕರ್ಕೊಂಡು ಬರಬೇಕು. ಮಧ್ವಾಚಾರ್, ಅಡವಿರಾಯರ ಈ ಒಂದು ಪ್ರಸಿದ್ಧವಾದ ಜಾಗೃತಿಯಾದ ಸ್ಥಳದ ಅಡವಿರಾಯನ ಅರ್ಚಕರು ದಯವಿಟ್ಟು ಮಧ್ವಾಚಾರ್ಯರು ದಯವಿಟ್ಟು ವೇದಿಕೆಗೆ ಬರಬೇಕು. ವಿಜಯಾಚಾರ್, ಪ್ರಾಣದೇವರ ಪೂಜಾರರು ವಿಜಯಾಚಾರ್ಯರು. ಅದೇ ರೀತಿ ವಾದಿರಾಜಾಚಾರ್ಯರು. ಮಧ್ವಾಚಾರ್, ವಿಜಯಾಚಾರ್ ಹಾಗೂ ವಾದಿರಾಜಾಚಾರ್ಯರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತೇವೆ. ಏಳು ದಿವಸಗಳ ಈ ಒಂದು ಕಾರ್ಯಕ್ರಮದಲ್ಲಿ ನಿರಂತರವಾಗಿ ಮಧ್ವಾಚಾರ್ಯರು, ವಿಜಯಾಚಾರ್ಯರು ಹಾಗೂ ವಾದಿರಾಜಾಚಾರ್ಯರು ನಮ್ಮವರೊಳಗೆ ಒಬ್ಬರಾಗಿ ಎಲ್ಲ ಕಾರ್ಯಕ್ರಮದಲ್ಲಿ ಬಹಳ ಹೃದಯಪೂರ್ವಕವಾಗಿ ಸ್ಪಂದಿಸಿ ಯಾವುದೇ ಒಂದು ಯತಿವರೇಣ್ಯರಲ್ಲಿ ಬಂದರೂ ಕೂಡ ಬೇಕಾದಂತಹ ಎಲ್ಲ ವ್ಯವಸ್ಥೆಯನ್ನು ಅವರು ಚಾಚು ತಪ್ಪದಂತೆ ಬಹಳ ನಿಷ್ಠೆಯಿಂದ ಮಾಡಿದ್ದಾರೆ. 3 ಜನ ಆಚಾರ್ಯರು, ಮಧ್ವಾಚಾರ್ಯರು, ವಿಜಯಾಚಾರ್ಯರು ಹಾಗೂ ವಾದಿರಾಜಾಚಾರ್ಯರು. ಎಲ್ಲರೂ ದಯವಿಟ್ಟು ಬಂದು ಶ್ರೀ ಪರಿಮಳಾಚಾರ್ಯರ ಹತ್ರ ಮಂತ್ರಾಕ್ಷತೆ ತೆಗೆದುಕೊಳ್ಳಬೇಕು ಅಂತ ಕೇಳ್ಕೊಳ್ತೇನೆ. ಶ್ರೀಧರಾಚಾರ್ಯ ಗುಂಬೇರಿ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಅವರೆಲ್ಲ ಶ್ರೀಧರಾಚಾರ್ಯ ಮಂಗಳಮೂರ್ತಿ ಅಲ್ಲ, ಪುರಾಣಿಕ್.
ರಾಘವೇಂದ್ರ ಸಪ್ತಾಹ ಮಹೋತ್ಸವದಲ್ಲಿ ಶ್ರದ್ಧಾ ಭಕ್ತಿಯಿಂದ ಕೈಜೋಡಿಸಿ ತಮ್ಮ ಶಕ್ತಿಯಾನುಸಾರ ಸೇವೆಯನ್ನು ಮಾಡಿರ್ತಕ್ಕಂತಹ ಕೆಲವು ಸೇವಾಕರ್ತರ ಹೆಸರನ್ನು ಕರಿತೇನೆ. ದಯವಿಟ್ಟು ಅವರು ಕೂಡ ವೇದಿಕೆಗೆ ಬಂದು ಮಂತ್ರಾಕ್ಷತೆ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು ಅಂತ. ಶ್ರೀ ಕೃಷ್ಣ ಅವರು ಕೃಷ್ಣ ವಿ ಆಶ್ರಿತ್, ನ್ಯಾಯವಾದಿಗಳು, ಕುಷ್ಟಗಿ. ಶ್ರೀಯುತ ಕೃಷ್ಣ ವಿ ಆಶ್ರಿತ್. ಶ್ರೀಯುತ ಸಂದೀಪ್ ಅವರು, ಸಂದೀಪ್ ತಿಮ್ಮಪ್ಪಯ್ಯ ದೇಸಾಯಿ. ಶ್ರೀ ಸಂದೀಪ್ ತಿಮ್ಮಪ್ಪಯ್ಯ ದೇಸಾಯಿ ಅವರು, ಕುಷ್ಟಗಿ. ಎರಡು ಶ್ರೀ ಕೇಶವ ಕುಲಕರ್ಣಿ, ಶ್ರೀ ಶ್ರೀನಿವಾಸ ಪುರೋಹಿತ್, ಶ್ರೀ ಪಾಂಡುರಂಗ ಮೌಜುಮ್ದಾರ್ ನಿಡಸೇಸಿ, ಶ್ರೀ ಪಾಂಡುರಂಗ ಮೌಜುಮ್ದಾರ್ ನಿಡಸೇಸಿ. ಬರ್ರಿ. ಶ್ರೀ ಪಾಂಡುರಂಗ ಮೌಜುಮ್ದಾರ್ ನಿಡಸೇಸಿ. ಶ್ರೀ ಪ್ರಮೋದ್ ದೇಸಾಯಿ ತ್ಯಾದಿಗುಪ್ಪ, ಶ್ರೀ ಕೃಷ್ಣಾಚಾರ್ಯ ಇಟಗಿ ಗಜೇಂದ್ರಗಢ, ಶೇಷಾಚಾರ್ ಕಟ್ಟಿ. ಒಂದು ನಿಮಿಷ ಮುಗಿಸ್ಬಿಡ್ತೀನಿ. ಸೇವಾಕರ್ತರು ಮುಗಿಸ್ಬಿಟ್ಟ ಬಂದ್ರ ಅವ್ರ ಹೆಸರೇನು? ಶ್ರೀ ಶೇಷಾಚಾರ್ ಕಟ್ಟಿ ಅವರು ಬರಬೇಕು. ಶೇಷಾಚಾರ್ ಇಲ್ಲ ನಾವು ಕೊಡೋದು. ವಿಜಯಾಚಾರ ಬಂದ್ರ ತಗೊಂಡ್ರ? ಮಧ್ವಾಚಾರ ಆಯ್ತಾ? ವಜ್ರಾಜಾಚಾರ ಅವ್ರದ್ದಾಯ್ತು. ಹನುಮೇಶಾಚಾರ ಆಯ್ತಾ? ಹನುಮೇಶಾಚಾರ. ಶ್ರೀ ಕೃಷ್ಣಾಚಾರ್ಯ ಇಟಗಿ ಗಜೇಂದ್ರಗಢ. ಶ್ರೀ ಕೃಷ್ಣಾಚಾರ್ಯ ಇಟಗಿ ಗಜೇಂದ್ರಗಢ. ಶ್ರೀಯುತ ಪ್ರಮೋದ್ ದೇಸಾಯಿ ತ್ಯಾದಿಗುಪ್ಪ. ಮುಗಿಸ್ಬೇಡ, ಅದಕ್ಕೆ ಸೇವಾದಾರ ಮುಗಿಸ್ಬಿಡ. ಸೇವಾದಾರದೇ ಮಾಡ್ತಾರೆ. ಪ್ರಮೋದ್ ದೇಸಾಯಿ ತ್ಯಾದಿಗುಪ್ಪ ಆಯಿತು. ಕೃಷ್ಣಾಚಾರ್ಯ ಇಟಗಿ ಗಜೇಂದ್ರಗಢ ಆಯಿತು. ಶ್ರೀ ಜಿ ವೀರರೆಡ್ಡಿ ಮಂತ್ರಾಲಯ, ಶ್ರೀಯುತ ಜಿ ವೀರಾರೆಡ್ಡಿ ಮಂತ್ರಾಲಯ ಆಯಿತು. ತಮ್ಮಣ್ಣಾಚಾರ್ಯ ದಿಗ್ಗಾವಿ.
ವಿಜಯಾಚಾರ ವಿಜಯಾಚಾರ ಒಂದು ಬಂದೆ ನೋಡಿ. ಪ್ರಿನ್ಸಿಪಾಲ್ರಿಗೆ ಮಾಡೋದು. ಹೌದಾ? ಅವ್ರ ಅಡ್ವೊಕೇಟ್ ಕೃಷ್ಣ ಆಶ್ರಿತ ಅವರು ಅವ್ರ ಬಗ್ಗೆ ಮಾತಾಡ್ತಾರೆ. ಪತ್ರಕರ್ತರ ಪರವಾಗಿ ಶ್ರೀಯುತ ನಾರಾಯಣ ರಾವ್ ಕುಲಕರ್ಣಿ ಅವರು ದಯವಿಟ್ಟು ಬರಬೇಕು. ಪತ್ರಕರ್ತರ ಪರವಾಗಿ ಶ್ರೀ ನಾರಾಯಣ ರಾವ್ ಕುಲಕರ್ಣಿ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಶ್ರೀ ಗುರುಭ್ಯೋ ನಮಃ. ಸರ್ವರಿಗೂ ನಮಸ್ಕಾರ. ನಮ್ಮ ಕುಷ್ಟಗಿಯ ಬ್ರಾಹ್ಮಣ ಸಮಾಜದ ಎಲ್ಲ ಸಭೆ ಸಮಾರಂಭ ಕಾರ್ಯಕ್ರಮಗಳು, ಧಾರ್ಮಿಕ ಕಾರ್ಯಕ್ರಮಗಳು ಇರಲಿ ಅಥವಾ ಯಾವುದೇ ಒಂದು ಸಂದರ್ಭಗಳು ಉಂಟಾದಾಗ ಎಲ್ಲ ಸಾಮಾಜಿಕ ಕಾರ್ಯಗಳಲ್ಲಿ, ಧಾರ್ಮಿಕ ಕಾರ್ಯಗಳಲ್ಲಿ ನಮ್ಮ ಸಮಾಜದಿಂದ ಆಧಾರ ಸ್ತಂಭವಾಗಿ ನಿಂತು ನಮ್ಮ ಸಮಾಜಕ್ಕೆ ಅನುಪಮ ಸೇವೆಯನ್ನು ಸಲ್ಲಿಸತಕ್ಕಂಥ ಇಬ್ಬರು ವ್ಯಕ್ತಿಗಳನ್ನು ಒಂದು ಆಭಾರ ಮನ್ನಣೆಯ ಪೂರ್ವಕವಾಗಿ ಅವರಿಗೆ ಗೌರವಪೂರ್ವಕ ಒಂದು ಗೌರವ ಸಮರ್ಪಣೆ ಮಾಡಲಿಕ್ಕೆ ಎಲ್ಲ ಬ್ರಾಹ್ಮಣ ಸಮಾಜದವರು ನಿರ್ಧರಿಸಿದ್ದು. ಇದು ಇವತ್ತಿನ ದಿವಸ ಶ್ರೀ ರಾಘವೇಂದ್ರ ಸಪ್ತಾಹ ಮಹೋತ್ಸವ ಕಾರ್ಯಕ್ರಮದಲ್ಲಿ ಅವರನ್ನು ಗುರುತಿಸಿ ಅವರಿಗೆ ಆಭಾರ ಮನ್ನಣೆ ಸಲ್ಲಿಸ್ತಕ್ಕಂಥದ್ದು ಅತ್ಯಂತ ಸಂತಸದ ವಿಷಯ ಅಂತ ಹೇಳ್ತೀನಿ. ಈ ವ್ಯಕ್ತಿಗಳು ಯಾರು ಅಂದರೆ, ಮೊದಲನೇದಾಗಿ ಯಲಗುರ್ದಾಚಾರ ಅನಂತಾಚಾರ್ ಕಂದಕೂರು. ಇವರ ಹೆಸರು ನಿಮಗೆ ಈ ವ್ಯಕ್ತಿ ಪರಿಚಯ ಅಗದಿ ಚಿರಪರಿಚಿತ ಇದ್ದರೂ ಸಹಿತವಾಗಿ ಈ ಹೆಸರು ಹೇಳಿದರೆ ನಿಮಗೆ ಬೇಗ ಅರ್ಥ ಆಗೋದಿಲ್ಲ. ತಮ್ಮಣ್ಣ ಕಾಕ ಅಥವಾ ತಮ್ಮಣ್ಣಾಚಾರ್ ಕಂದಕೂರ್ ಅಂತ ನಾವೇನಾದರೂ ಈ ಹೆಸರು ಹೇಳಿದ ತಕ್ಷಣ ನಮ್ಮ ಇಡೀ ಕುಷ್ಟಗಿ ಬ್ರಾಹ್ಮಣ ಸಮಾಜದವರಿಗೆ ಅಥವಾ ಸುತ್ತಮುತ್ತಲ ಎಲ್ಲ ಗ್ರಾಮಸ್ಥರಿಗೂ ಸಹಿತ ಈ ಹೆಸರಿನ ವ್ಯಕ್ತಿಯ ಬೇಗವಾಗಿ ಅರ್ಥ ಆಗ್ತದೆ. ಅವರು ನಮ್ಮ ಕುಷ್ಟಗಿ ಬ್ರಾಹ್ಮಣ ಸಮಾಜದಿಂದ ಪುರಸಭೆ ಸದಸ್ಯರಾಗಿಯೂ ಆಯ್ಕೆಯಾಗಿದ್ದಾರೆ ಮತ್ತು ಒಂದು ಸಮಾಜಕ್ಕೆ ಸೇವೆಯನ್ನು ಸಲ್ಲಿಸಿದ್ದಾರೆ. ತಾಲೂಕಾ BJP ಘಟಕದ ಅಧ್ಯಕ್ಷರಾಗಿಯೂ ಸಹಿತ ಕಾರ್ಯನಿರ್ವಹಿಸಿದ್ದಾರೆ. ನಮ್ಮ ಕುಷ್ಟಗಿಯ ಶ್ರೀ ರಾಘವೇಂದ್ರ ಮಠ ಇರಲಿ, ವೆಂಕಟೇಶ್ವರ ದೇವಸ್ಥಾನ ಇರಲಿ ಅಥವಾ ಅಡವಿರಾಯ ದೇವಸ್ಥಾನದಿರಲಿ, ಯಾವುದೇ ದೇವಸ್ಥಾನದ ಕಾರ್ಯಕ್ರಮಗಳಿಗೆ ಜೀರ್ಣೋದ್ಧಾರಗಳಾಗಬೇಕಾಗಿತ್ತಂದರೆ ಅವರ ಸಕ್ರಿಯ ಪಾತ್ರ, ಮುಂದಾಳತ್ವ ಮತ್ತು ಎಲ್ಲ ಕಾರ್ಯಕ್ರಮಗಳ ಅವರು ಶಿಸ್ತುಬದ್ಧವಾಗಿ ನಡೆಸಿಕೊಂಡು ಹೋಗಿದ್ದು ತಮಗೆಲ್ಲ ತಿಳಿದಿರತಕ್ಕಂಥ ವಿಷಯ. ಅವರಿಗೆ ಈ ಒಂದು ಸಂದರ್ಭದಲ್ಲಿ ಗೌರವಪೂರ್ವಕವಾಗಿ ಅವರನ್ನು ಸನ್ಮಾನಿಸೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅಂತಕ್ಕಂಥ ಭಾವಿಸಿ ನಮ್ಮ ಕುಷ್ಟಗಿ ಬ್ರಾಹ್ಮಣ ಸಮಾಜದ ವತಿಯಿಂದ ಅವರನ್ನು ಗೌರವಿಸಲು ನಿರ್ಧರಿಸಿದ್ದು. ಈ ಒಂದು ಕಾರ್ಯಕ್ರಮದ ಶ್ರೀ ಪರಿಮಳಾಚಾರ್ಯರು ಅವರನ್ನು ಗೌರವಿಸಬೇಕು ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಅವರಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ದಯವಿಟ್ಟು ತಮ್ಮಣ್ಣಾಚಾರ್ ಕಂದಕೂರ್ ಅವರು ವೇದಿಕೆಯ ಮೇಲೆ ಬರಬೇಕು ಅಂತ ತಮ್ಮೆಲ್ಲರ ಪರವಾಗಿ ಅವರನ್ನು ವಿನಂತಿಸಿಕೊಳ್ತೇನೆ. ತಮ್ಮಣ್ಣಾಚಾರ್ ಕಂದಕೂರ್ ಅವರ ಏನೋ ವಿನಾಕಾರಣ ಬಂದಿರಲಿಲ್ಲ ಅಂತಾದರೆ, ಅವರ ಮಕ್ಕಳು ಯಾರಾದರೂ ಬಂದಿದ್ದರೆ, ಅನಂತ್ ಕಂದಕೂರ್, ಕೃಷ್ಣ ಕಂದಕೂರ್, ಸಂಜೀವ್ ಕಂದಕೂರ್ ಯಾರಾದರೂ ಇದ್ದರೆ ಅವರು ಬಂದು ಈ ಒಂದು ಗೌರವವನ್ನು ಸ್ವೀಕರಿಸಬೇಕು ಅಂತ ವಿನಂತಿಸಿಕೊಳ್ತೇನೆ. ಬಹುಶಃ ಅವರು ಏನೋ ಕಾರಣದಿಂದ ಬಂದಿಲ್ಲ ಅಂತ ಅನಿಸ್ತದೆ, ಪರವಾಗಿಲ್ಲ. ಅವರಿಗೆ ಈ ಒಂದು ಸಂದರ್ಭದಲ್ಲಿ ಮತ್ತೊಮ್ಮೆ ಗೌರವವನ್ನು, ಆಭರಣೆಯನ್ನು ನಾವು ಸಲ್ಲಿಸ್ತಾ ಅವರ ಮನೆಗೆ ಅದನ್ನು ತಲುಪಿಸ್ತಕ್ಕಂಥ ವಿಚಾರವನ್ನು ನಾವು ಮಾಡ್ತೇವೆ. ಮತ್ತೊಬ್ಬ ವ್ಯಕ್ತಿ ಈ ಒಂದು ಸಂದರ್ಭದಲ್ಲಿ ನಾವು ಬ್ರಾಹ್ಮಣ ಸಮಾಜದ ವತಿಯಿಂದ ನೆನಪಿಸ್ಕೊಳ್ತಕ್ಕಂಥವರು ಶ್ರೀ ಹನುಮೇಶಾಚಾರ್ ಡಬೇರ್ ಮಾಸ್ಟರ್ ಅಂತ ಬಹಳ ಇಲ್ಲಿ ಎಲ್ಲ ಅತ್ಯಂತ ಪರಿಚಿತರು. ಶ್ರೀ ವಿಟ್ಲಾಚಾರ್ ಡಬೇರ್ ಮಾಸ್ಟರ್ ಗುರುಗಳು, ನಮ್ಮ ಅತ್ಯಂತ ಪ್ರೀತಿಯ ಗುರುಗಳು. ಅವರ ಎರಡನೇ ಮಗ ಶ್ರೀ ಹನುಮೇಶಾಚಾರ್ ಡಬೇರ್ ಮಾಸ್ಟ್ರು ಇಲ್ಲಿ ಎಲ್ಲರಿಗೂ ಅತ್ಯಂತ ಪ್ರೀತಿಯ ವ್ಯಕ್ತಿ ಅಂತ ನಾವು ಹೇಳ್ತೀವಿ. ನಮ್ಮ ಸಮಾಜದ ಯಾವುದೇ ಕಾರ್ಯಗಳಿರಲಿ ಅತ್ಯಂತ ಒಂದು ಸಂಭ್ರಮದಿಂದ ಅದರಲ್ಲಿ ಭಾಗವಹಿಸ್ತಾರೆ, ಎಲ್ಲ ಕಾರ್ಯಗಳನ್ನು ನಿರ್ವಹಿಸ್ತಾರೆ. ಮತ್ತು ಇನ್ನೊಂದು ವಿಷಯವಾಗಿ ಅವರ ಬಗ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡೋದೇನೆಂದರೆ, ಇದು ಸಂದರ್ಭ ಆ ಥರ ಇರಲಿಲ್ಲ ಅಂದರೂ ಸಹಿತವಾಗಿ ಈ ಒಂದು ಯಾವುದೇ ಒಂದು ಮನೆಯಲ್ಲಿ ಏನೇ ಒಂದು ಸೂತಕ ಉಂಟಾದಾಗ ಆ ಸಂದರ್ಭದಲ್ಲಿ ಆ ಒಂದು ಮನೆಗೆ ಒಂದು
ತಾವೇ ಸ್ವತಃ ಧಾವಿಸಿ ಆ ಪ್ರತಿಯೊಂದು ಮನೆಯಲ್ಲಿ ಅವರ ಕಾರ್ಯಕ್ರಮದ ಸಂಸ್ಕಾರ ಕಾರ್ಯಕ್ರಮಗಳಲ್ಲಿ ವಿಶೇಷವಾಗಿ ಅವರು ಭಾಗವಹಿಸಿ ಆ ಒಂದು ಕಾರ್ಯಗಳನ್ನು ನಿರ್ವಿಘ್ನವಾಗಿ ನೆರವೇರುವಂತೆ ಏನೂ ಖರ್ಚು ವೆಚ್ಚಗಳು ಏನೇ ಬಂದರೂ ಸಹಿತವಾಗಿ ಅವರೇ ಸ್ವತಃ ತಮ್ಮ ಸ್ವಂತ ಹಣವನ್ನು ವಿನಿಯೋಗ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಅವರು ಎಲ್ಲರಿಗೂ ಮಾಡ್ತಾ ಇದ್ದಾರೆ. ಕೇವಲ ಕುಷ್ಟಗಿ ಅಲ್ಲ, ಸುತ್ತಮುತ್ತಲ ಹಳ್ಳಿಗಳಲ್ಲಿಯೂ ಸಹ ಈ ಥರ ಒಂದು ಏನಾದರೂ ಸಂದರ್ಭ ಬಂದರೆ ತಕ್ಷಣವಾಗಿ ಎಲ್ಲರಿಗೂ ಅವರ ಹೆಸರು ನೆನಪಾಗ್ತದೆ, ಅವರು ಡಬೇರ್ ಮಾಸ್ಟರ್ ಅಂತ. ಈ ಕಾರಣಕ್ಕಾಗಿ ಈ ಒಂದು ಸಂದರ್ಭದಲ್ಲಿ ನಾವು ಅವರನ್ನು ಗೌರವಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಅವರು ಈಗಾಗಲೇ ಬಂದಿದ್ದಾರೆ, ಅವರಿಗೂ ಸಹಿತ ಮತ್ತೊಮ್ಮೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು, ಗೌರವ ಸಮರ್ಪಣೆಯನ್ನು ಈ ಮೂಲಕ ಸಮರ್ಪಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಪಂಡಿತ ಪರಿಮಳಾಚಾರ್ಯವರಿಗೂ ಸಹಿತ ಬ್ರಾಹ್ಮಣ ಸಮಾಜದ ಪರವಾಗಿ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಮರ್ಪಣೆಗಳನ್ನು ಸಲ್ಲಿಸ್ತಾ ಇದ್ದೆ. ಧನ್ಯವಾದಗಳು. ಸೇವಲಿಸ್ಟ್ ಮುಗಿತಲ್ಲ, ಸೇವಲಿಸ್ಟ್ ಮುಗಿತಲ್ಲ, ಸೇವಲಿಸ್ಟ್ ಆಯ್ತಲ್ಲ. ಕೇಶವ ಕುಲಕರ್ಣಿಯವರು, ಹಾಂ ಫಸ್ಟ್ ಕೇಶವ ಕುಲಕರ್ಣಿಯವರು 5000. ಶ್ರೀನಿವಾಸ್ ಪುರೋಹಿತ್ ತೊಗೊಂಡ್ರ ಸೇವಾಕರ್ತರು? ಬೇಕಾ ತಗೊಳ್ಳಿ. ಅಯ್ಯೋ ಅದಕ್ಕೆ ಸರಿ ಹರೇ ಶ್ರೀನಿವಾಸ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾ ಸುರಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂತಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮವ್ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಹರಿವಾಯು ಗುರುಗಳ ಸ್ಮರಣೆಯಿಂದ ಈ 32ನೆಯ ರಾಘವೇಂದ್ರ ಸಪ್ತಾಹ ಕೃಷ್ಣಗಿರಿ ಕ್ಷೇತ್ರದಲ್ಲಿ ಅಡವಿರಾಯನ ಸನ್ನಿಧಾನದಲ್ಲಿ ಇವತ್ತು ಕೊನೆಯ ದಿವಸದ ಕಾರ್ಯಕ್ರಮಕ್ಕೆ ನಾವೆಲ್ಲ ಸೇರಿದ್ದೇವೆ. ಇಲ್ಲಿಯವರೆಗೆ ಮಂತ್ರಾಲಯದ ರಾಘವೇಂದ್ರ ಸಪ್ತಾಹ ಸೇವಾ ಸಮಿತಿ ಮತ್ತು ಬ್ರಾಹ್ಮಣ ಸಮಾಜ ಕುಷ್ಟಗಿ ಸಂಯುಕ್ತವಾಗಿ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಂಡು ಬಂದಿದ್ದೇವೆ. ನ ಭೂತೋ ನ ಭವಿಷ್ಯತೆ ಅಂತ ಅನ್ನುವಂತೆ ಇಲ್ಲ. ಇದಕ್ಕೆ ಭೂತಕಾಲದಲ್ಲಿಯೂ ಆಗಿದೆ, 2011ರಲ್ಲಿ ಇದೇ ಸನ್ನಿಧಾನದಲ್ಲಿ, ವರ್ತಮಾನದಲ್ಲಿಯೂ ಆಗುತ್ತಾ ಇದೆ, ಭವಿಷ್ಯತ್ತಿನಲ್ಲಿಯೂ ಖಂಡಿತ ಆಗುತ್ತೆ ಅನ್ನುವಂಥ ವಿಶ್ವಾಸ ನನಗೆ ಇದೆ. ನಾವು ಶೇಷಗಿರಿ ವಾಸನಲ್ಲಿ ಕೇಳ್ತೇವೆ, ನಿನ್ನ ಸೇವೆಯ ನಿತ್ತು ಎನಗೆ ನಿನ್ನ ಪದಯುಗ ಭಕ್ತಿ ನೀಡಿ ನಿನ್ನ ಗುಣಗಣ ಸ್ತವನ ಮಾಡುವ ಜ್ಞಾನ ನೀನಿತ್ತು ಎನ್ನ ಮನದಲ್ಲಿ ನೀನೆ ನಿಂತು ಘನ ಕಾರ್ಯವ ಮಾಡಿಸು ಧನ್ಯನೆಂದೆನಿಸೆನ್ನ ಲೋಕದಿ ಶೇಷಗಿರಿವಾಸ 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 ಅಂತ ನಾವು ಪ್ರಾರ್ಥನೆಯನ್ನು ಮಾಡ್ಕೊಳ್ತೇವೆ. ಪ್ರಾರ್ಥನೆಯನ್ನು ಮಾಡಿಕೊಂಡು ಎಲ್ಲರಿಗೂ ಶೇಷಗಿರಿವಾಸ ತನ್ನ ಕಾರುಣ್ಯವನ್ನು ತೋರಿಸ್ತಾನೆ. ಎಷ್ಟು ತೋರಿಸ್ತಾನೆ? ಅವರ ಯೋಗ್ಯತೆಗೆ ಇದ್ದಷ್ಟು ತೋರಿಸ್ತಾನೆ. ಆದರೆ ಪೂರ್ಣ ಕಾರುಣ್ಯವನ್ನು ಶೇಷಗಿರಿವಾಸ ತೋರಿಸಿದ್ದು ಮಂತ್ರಾಲಯದ ಅರ್ಚಕರು ಆದಂತಹ ಪೂಜ್ಯರು ಆದಂತಹ ಆಚಾರ್ಯರಿಗೆ. ಬ್ರಾಹ್ಮಣ ಸಮಾಜದಿಂದ ಅರ್ಚಕರಿಗೆ ಗುರು ನಮನವನ್ನು ನಡೆಸ್ತಾ ಇದ್ದೇವೆ. ಆಚಾರ್ಯರು ಶೇಷಗಿರಿವಾಸನಲ್ಲಿ ನಾನು ಹೇಳಿದಂತೆ ಭಗವಂತ ಸದಾ ತನ್ನ ಸೇವೆಯನ್ನು ಕೊಟ್ಬಿಟ್ಟಿದ್ದಾನೆ. ಆತನ ಪದದಲ್ಲಿ ಸದಾ ಅವರಿಗೆ ರತಿಯನ್ನು ನೀಡಿಬಿಟ್ಟಿದ್ದಾನೆ. ತಾವಷ್ಟೇ ಅಲ್ಲ, ಭಗವಂತನ ಗುಣಗಣ ಸ್ತವನವನ್ನು ಸಾವಿರಾರು ಜನ ಭಕ್ತರಿಂದ ನಿತ್ಯದಲ್ಲಿ ಮಾಡಿಸ್ತಾ ಇದ್ದಾರೆ. ಪರಿಮಳಾಚಾರ್ಯರ ರಾಯರನ್ನ ಆರಾಧನೆ ಮಾಡೋ ಮೂಲಕ ಸಾಕ್ಷಾತ್ ಶೇಷಗಿರಿವಾಸನನ್ನು
ನಿತ್ಯದಲ್ಲಿ ಆರಾಧನೆಯನ್ನು ಮಾಡ್ತಾ ಇದ್ದಾರೆ. ಅವರ ಸೇವೆ ಇದೇ ರೀತಿ ಬ್ರಾಹ್ಮಣ ಸಮುದಾಯಕ್ಕೆ ಸದಾ ಸಿಗಲಿ. ಪ್ರತ್ಯೇಕ ಸ್ಥಳಗಳಲ್ಲಿ ಪ್ರತಿ ವರ್ಷ ಇದೇ ರೀತಿಯಾದಂತಹ ರಾಘವೇಂದ್ರ ಸಪ್ತಾಹ ನಡೀಲಿ. ಮುಂದಿನ ದಿನಗಳಲ್ಲಿ ನಮಗೂ ಮತ್ತೊಮ್ಮೆ ಆ ಭಾಗ್ಯ ಸಿಗಲಿ ಅಂಥೇಳಿ ಪರಿಮಳಾಚಾರ್ಯರಲ್ಲಿ ಬ್ರಾಹ್ಮಣ ಸಮಾಜದ ಪರವಾಗಿ ಮನವಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಬ್ರಾಹ್ಮಣ ಸಮಾಜದಿಂದ ಕುಷ್ಟಗಿಯ ನಗರದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಎಲ್ಲರಿಗೂ 7 ದಿನಗಳ ಕಾಲ ಜ್ಞಾನ ರಸವನ್ನು ಬಡಿಸಿದ್ದಕ್ಕಾಗಿ ಕುಷ್ಟಗಿಯ ಬ್ರಾಹ್ಮಣ ಸಮಾಜದಿಂದ ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದೇವೆ. ಕಾಟಾಪುರ ಧಣಿಗಳು, ಅಡವಿರಾಯ ದೇವಸ್ಥಾನದ ಅಧ್ಯಕ್ಷರು ಗೌರವವನ್ನು ಸಲ್ಲಿಸಬೇಕು ಅಂತ ಸಮಾಜದ ಪರವಾಗಿ ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಮಾತರ್ಮೇ ಮಾತರಶ್ವಿನ್ ಪಿತಲತಲಗುರೋ ಭ್ರಾತರಿಷ್ಟಾಪ್ತ ಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ ಅಜರ ಜರಯಿತರ್ ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ಯಾಂ ನಿರ್ವ್ಯಾಜ್ಯಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ. ನಮಸ್ಕಾರ. ಅಜಯ್ ಕುಲಕರ್ಣಿ ಅವರು ಸೇವಾಕರ್ತರು. ಅಜಯ್ ದೇಸಾಯಿ, ಕ್ಷಮಿಸಬೇಕು, ಅಜಯ್ ದೇಸಾಯಿ ಅವರು. ಮುಂದಿನ ಪ್ರಮುಖ ಕಾರ್ಯಕ್ರಮ ಇದೆ. ಗಂಗಾವತಿ ಪ್ರಾಣೇಶ್ ಅವರಿಂದ ಈಗಾಗಲೇ ಬಂದಿದ್ದಾರೆ ಅವರು ಇಲ್ಲಿ. ಈ ಒಂದು ಸನ್ಮಾನ ಸಮಾರಂಭದ ನಂತರದಲ್ಲಿ, ಪೂಂಜಿಲ್ ಸೇವೆಯ ನಂತರದಲ್ಲಿ ಗಂಗಾವತಿ ಪ್ರಾಣೇಶ್ ಅವರಿಂದ ನಗೆಗಡಲು ಕಾರ್ಯಕ್ರಮ ಇನ್ನು ಸ್ವಲ್ಪ ಹೊತ್ತಿನಲ್ಲೇ. PR ಬಾಲಾಜಿ ಬೆಂಗಳೂರಿನಿಂದ ಬಂದಿರತಕ್ಕಂತಹವರು. ವ್ಯಾಸರ ಆಯ್ತು. ಇದು ತಗೋಬೇಕಿದು ಮೈಕ್ ಸೆಟ್. ಮಧು ಅವರ ಮೇಲೆ ಬರಬೇಕು. ಅವ್ರ ಹೆಸರು ಸರಿ ಇಲ್ಲಿ ಬನ್ನಿ. ತಮ್ಮ ಹೆಸರು ತಮ್ಮ ಹೆಸರು? ಹರೇ ಶ್ರೀನಿವಾಸ. ಭಗವಂತ ಯಾವ ವ್ಯಕ್ತಿಯಿಂದ ಯಾವ ರೀತಿ ಸೇವೆ ತಗೋತಾನೋ ಅಗಮ್ಯ ಅವನ ಮಹಿಮೆ. ಹನುಮೇಶ್ ಕುಲಕರ್ಣಿ ಕೊಪ್ಪಳದವರವರು. ಇವರಿಂದ ಎಂಥ ಅದ್ಭುತವಾದ ಕೆಲಸ ಆಗಿದೆ ಗೊತ್ತಾ? ತಿರುಪತಿ ತಮ್ಮ ಸ್ವಸ್ಥಳವಾಗಿರ್ತಕ್ಕಂಥ ಕೊಪ್ಪಳದಿಂದ ಎಲ್ಲಿವರೆಗೆ ಬದ್ರಿನಾಥ್ವರೆಗೆ 3 ತಿಂಗಳು, ಎಷ್ಟು 79 ದಿವಸ ಪ್ರತಿನಿತ್ಯದಲ್ಲೂ ಕೂಡ ಪಾದಚಾರ ಮಾಡ್ತಾ, ಮತ್ತು ಎಲ್ಲಿ ಕೂಡ ಆಹಾರ ತಿಂದಿಲ್ಲ, ಬೇಯಿಸಿದ್ದು ತಿಂದಿಲ್ಲ. ಅವರು ಹಣ್ಣು ಹಾಲು ಕುಡ್ಕೊಂಡು 79 ದಿವಸ ಪ್ರಯಾಣ ಮಾಡ್ತಾ 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 ಬದ್ರಿ ನಾರಾಯಣನನ್ನು ದರ್ಶನ ಮಾಡಿಕೊಂಡು ಬಂದಿರತಕ್ಕಂಥ ಭಾಗ್ಯಶಾಲಿ. ಅದು ಏನಪ್ಪ, ಒಂದು 8 ಜನ ಕಲ್ತು ಹೋಗಿದ್ರು, ಇದು ಮಾಡಿದ್ರು ಅಂತಲ್ಲ, ಏಕಾಏಕಿ ಒಬ್ಬರೇ ಒಂದು ಅವತ್ತು ನಿತ್ಯ ಏನು ಬೇಕೋ ಒಂದು ಸಣ್ಣ ಚೀಲದಲ್ಲಿ ಹಾಕ್ಕೊಂಡು ಪ್ರಯಾಣ ಮಾಡಿ ಎಷ್ಟು ಏಕಾಗ್ರತೆ ಬೇಕು. 3 ತಿಂಗಳು ಒಂಟಿಯಾಗಿ ಆಹಾರ, ಯಾವುದು ವಿಶೇಷವಾದ ಆಹಾರ ಇಲ್ಲದೆ ನಡೆದು ಆ ಭಗವಂತನ ಸನ್ನಿಧಾನ ಮುಟ್ಟಬೇಕಂದ್ರೆ ಅದು ವಿಶೇಷವಾಗಿರ್ತಕ್ಕಂಥ ಆ ಸಾಧನಾ ಯೋಗ್ಯತೆ ಇದ್ದವರಿಗೆ ಮಾತ್ರ ಆಗ್ತಕ್ಕಂಥದ್ದು. ಅಂಥ ಒಂದು ಭಾಗ್ಯ ಸ್ವಾಮಿ ನಮ್ಮ ಕುಲಕರ್ಣಿಯವರಿಗೆ ಕೊಟ್ಟಿದ್ದಾರೆ. ಈ ರೀತಿಯಾಗಿರ್ತಕ್ಕಂಥ, ಯಾಕಂದರೆ ಭಗವಂತನ ಸೇವೆ ದೈಹಿಕವಾಗಿಯೂ ಮಾಡಬೇಕು, ವಾಚನಿಕವಾಗಿಯೂ ಮಾಡಬೇಕು ಅಂತ ಹೇಳ್ತಾರೆ. ದೈಹಿಕವಾಗಿ ಮಾಡ್ತಕ್ಕಂಥ ವಿಶಿಷ್ಟವಾದ ಸೇವೆಗಾಗಿ ಗುರುರಾಜರವರಿಗೆ ವಿಶೇಷವಾಗಿರ್ತಕ್ಕಂಥ ಮುಂದಿನ ಜೀವನದಲ್ಲಿ ಎಲ್ಲ ಥರವಾಗಿರ್ತಕ್ಕಂಥ ಅಭಿವೃದ್ಧಿಗಳನ್ನು ನೀಡಲಿ ಅಂತೇಳಿ ರಾಯರಲ್ಲಿ ಪ್ರಾರ್ಥನೆ ಮಾಡೋಣ. ಶ್ರೀಮತ್ ಸದ್ಗುರು ರಾಘವೇಂದ್ರ ಯತಿರಾಟ್ ಕುರ್ಯಾ ಧ್ರುವಂ ಮಂಗಳ. ಅಬತ್ತ ಶಶಿ ಸಪ್ಲೈಯರ್ಸ್ ಇಬ್ಬರು ಸಹೋದರರು ದಯವಿಟ್ಟು ವೇದಿಕೆಗೆ ಬರಬೇಕು. ಶಶಿ ಸಪ್ಲೈಯರ್ಸ್ ಇಬ್ಬರು ಸಹೋದರರು.
ಮಧು ಅವರು ನಮ್ಮೊಡನೆ ಎಲ್ಲ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಅವರು ಇದ್ದಾರೆ. ಬೆಳಗಿಂದ ರಾತ್ರಿಯವರೆಗೂ ಬಹಳ ತೊಂದರೆ ಕೊಟ್ಟಿದ್ದೀವಿ ಅವರಿಗೆ. ನಗುಮುಖದ ಸಹಕಾರ ಅಂತ ಹೇಳ್ತಾ ಇದ್ದಾರೆ. ಶಶಿ ಸಪ್ಲೈಯರ್ಸ್ ಇಬ್ಬರು ಸಹೋದರರು ದಯವಿಟ್ಟು. ಕುಷ್ಟಗಿ ಬಾಬು ಅವರು, ಕುಷ್ಟಗಿ ಬಾಬು ಅವರು ಬರಬೇಕು ವೇದಿಕೆಗೆ. ಗುರುರಾಜರಾವ್, ಗುರುರಾಜರಾವ್, ಕುಷ್ಟಗಿ ಬಾಬು ಅವರು ಹಾಗೂ ಗುರುರಾಜರಾವ್, ಕಂಪ್ಲೀಟ್ ಸ್ಟೋರ್ಸ್ ಇನ್ಚಾರ್ಜ್. ಇನ್ನೊಂದು 7-8 ಹೆಸರುಗಳಿದೆ. ಮಂತ್ರಾಲಯದ ಸುಮೀಂದ್ರ ಅವರು, ಸತ್ಯನಾರಾಯಣಾಚಾರ್, ಕುರುಡಿ ಸತ್ಯನಾರಾಯಣಾಚಾರ್, ಹನುಮೇಶ್ ಗುಂಜಳ್ಳಿ, ರವಿಪ್ರಕಾಶ್, ಬಾಂಬೆ ರವಿಪ್ರಕಾಶ್, ಏಳು ದಿವಸದ ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮ ರಾಜಣ್ಣ ಅವರು, ಅಡಿಗೆ ರಾಜಣ್ಣ ಅವರು, ಶೇಷಗಿರಿ ಅವರು, ಶೇಷಗಿರಿ ರಾವ್ ಮಂತ್ರಾಲಯಂ, ಫೋಟೋ ಆನಂದ್ ಅವರು, ಫೋಟೋ ಆನಂದ್ ಅವರು ಬರಬೇಕು. ಅವ್ರ ಪರಿವಾರ 3 ಜನ ಬರ್ರಿ. ಕಳಮಳ್ಳಿ ಭೀಮರಾವ್ ಅವರು, ಅವ್ರ ಪರಿವಾರ. ಕಳವಳ್ಳಿ ಭೀಮರಾವ್ ಅವರು, ಗುಂಜಳ್ಳಿ ಹಣಮೇಶ್ ಅವರು, ಹಿಂದೆ ನಿಂತಿರೋರು ದಯವಿಟ್ಟು ಮುಂದೆ ಹೋಗಬೇಕು. ಗುಂಜಳ್ಳಿ ಹಣಮೇಶ್ ಅವರು, ಕುಷ್ಟಗಿ ಬಾಬು ಅವರು, ಸತ್ಯನಾರಾಯಣಾಚಾರ್ ಕುರುಡಿ, ಕುಷ್ಟಗಿ ಬಾಬು ಅವರು, ಆಯ್ತಪ್ಪ, ಕಳಮಳ್ಳಿ ಭೀಮರಾವ್ ಅವರು, ಶೇಷಗಿರಿರಾವ್, 5,000 ಯಾವುದು ಸೇವಾದಂತ ಹೆಸರು ಯಾರು? ವೀರೇಶ್ ಬಂಗಾರ್ ಶೆಟ್ಟರ್ ಹೆಸರು ಹೇಳಬಹುದು. ಅವ್ರ ಪರ ವೀರೇಶ್ ಬಂಗಾರ್ ಶೆಟ್ಟರ್ ಅವರ ಬದಲಾಗಿ ಅವರ ಪರವಾಗಿ ಸೇವಾಕರ್ತರು, ಎಲ್ಲ ಸೇವಾಕರ್ತರಿಗೂ ಕೂಡ ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ಉಭಯ ಸಮಿತಿಗಳ ಪರವಾಗಿ ಮುಂದಿನ ಕಾರ್ಯಕ್ರಮವಾಗಿ ತೊಟ್ಟಿಲು ಸೇವೆ, ಉಂಜಿಲ್ ಸೇವೆ. ಹರೇ ಶ್ರೀನಿವಾಸ.